ಏನೋ ಸ್ವಲ್ಪ ಗೌರವ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೋತೀಯಲ್ವಾ? ನೀನು ಬರ್ದೇ ಇದ್ರೆ ಎಂಗೇಜ್ಮೆಂಟ್ ಏನು ಆಗೋದೇ ಇಲ್ವಾ? ಹೌದು ಬಾವಾ, ನಾವು ಮನೆಯವರು, ನಾವೇ ಮುಂದೆ ನಿಂತು ಎಲ್ಲ ಮಾಡೋಣ. ಇವ್ರನ್ನ ಕೇಳ್ತಾ ಕೂತ್ಕೊಂಡ್ರೆ ಟ್ರೈನ್ ಹಾಗೇ ಮುಂದಕ್ಕೆ ಹೋಗ್ಬಿಡುತ್ತೆ ಅಷ್ಟೇ. ಯಾಕೆಲ್ಲರೂ ಈ ಥರ ಮಾತಾಡ್ತಿದ್ರ? ಇದರಲ್ಲಿ ಕರ್ಣ ಸರ್ ತಪ್ಪೇನಿದೆ? ಇವರು ಅವ್ರ ಸಮಸ್ಯೆನ ಹೇಳ್ಕೊಂಡಿದ್ದಾರೆ ಅಷ್ಟೇ. ಸಾವು ಬದುಕಿನ ಮಧ್ಯೆ ಹೋರಾಡೋ ಪೇಷಂಟ್ನ ಆಪರೇಷನ್ ಥಿಯೇಟ್ರಲ್ಲಿ ನಿಂತ್ಕೊಂಡು ಫೇಸ್ ಮಾಡೋದು ಇಲ್ಲಿ ನಿಂತ್ಕೊಂಡು ಮಾತಾಡೋಷ್ಟು ಸುಲಭ ಅಲ್ಲ. ಅಲ್ಲ ಅಣ್ಣ, ಯಾಕೆಷ್ಟು ಅವಸರ ಮಾಡ್ತಿದ್ಯಾ? ಎಂಗೇಜ್ಮೆಂಟ್ನ 2 ದಿನ ಮುಂದಕ್ಕೆ ಹಾಕಿದ್ರೆ ಏನಾಗುತ್ತೆ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಕೋಟ್ಯಾಧಿಪತಿ ವರ್ಮ ಹೇಳಿದ್ಮೇಲೆ ನಾವೆಲ್ಲ ಒಪ್ಕೊಳ್ಳೇಬೇಕು. ನಮ್ಮ ಕೆಲಸನೇ ದೊಡ್ಡದು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಇವನ್ ಮುಖ ನೋಡ್ತಾ ಇದ್ರೆ ಇವನ್ಗೆ ಯಾಕೋ ಈ ಸಂಬಂಧ ಬೆಳೆಸೋದೇ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಯಾಕ್ರಿ ಹಾಗೆ ಹೇಳ್ತೀರಾ? ಕನ್ಸಲ್ಲಿ ಕೂಡ ಯಾರಿಗೂ ನಮ್ಮ ಕರ್ಣ ಕೆಟ್ಟದನ್ನ ಬಯಸೋದಿಲ್ಲ. ಏ ರಮೇಶ, ಯಾವಾಗ ನೋಡಿದ್ರು ಕರ್ಣನ ಮೇಲೆ ಗೂಬೆ ಕುರ್ಸಕ್ಕೆ ನೋಡ್ತಾ ಇರ್ತೀಯಲ್ವಾ? ಪಾಪ, ಶತ್ರುಗೂ ಒಳ್ಳೆಯಿಂದ ಬಯಸೋ ವ್ಯಕ್ತಿ ಕಣೋ ಅವನು. ಇದಕ್ಕೆ ಒಳ್ಳೇದು ಮಾಡೋದು ಅನ್ನೋದಿಲ್ಲಮ್ಮ, ಜಾರ್ಕೊಳ್ಳೋದು ಅಂತಾರೆ. ಫೈನ್, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಕರ್ಣ ಸರ್ ಹಾಸ್ಪಿಟಲ್ಗೆ ಹೋಗ್ಲಿ, ನಾವೆಲ್ಲರೂ ಸೇರ್ಕೊಂಡು ಎಂಗೇಜ್ಮೆಂಟ್ ಮಾಡೋಣ. ಕರ್ಣ ಸರ್ ಬದಲು ಅವ್ರ ಜಾಗದಲ್ಲಿ ನಾನು ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ. ಅವ್ರು ಆಪರೇಷನ್ ಮುಗಿಸ್ಕೊಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಏನಂತೀರ ಮಾವ? ಎಸ್, ಇದು ಒಳ್ಳೆ ಐಡಿಯಾನೇ. ರಮೇಶ, ಬಾ ಇದೆ ಅಂತ ಕೂಗಾಡೋದಲ್ಲ. ವರ್ಮಾ ಅವರು ಫೋನ್ ಮಾಡಿ ನಿಶ್ಚಿತಾರ್ಥಕ್ಕೆ ರೆಡಿ ಮಾಡ್ತೀವಿ ಅಂತ ಹೇಳು. ಡಾರ್ಲಿಂಗ್, ನೀನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಬಾ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿರ್ಧಾರ ಮಾಡಾಗಿದೆ ನಿಧಿ. ನ್ಯಾಯ ಬಿಟ್ಟಂತೂ ಬದುಕೋಕ್ಕಾಗಲ್ಲ. ಒಂದು ಪರಿಹಾರದ ಜೊತೆ ವಾಪಸ್ ಬರ್ತೇನೆ. ಆಲ್ ದ ಬೆಸ್ಟ್. ಹಲೋ ಮ್ಯಾಮ್, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಲ್ಲ? ಇವತ್ತು ನಮ್ಮಲ್ಲಿ ಕ್ರಿಟಿಕಲ್ ಆಪರೇಷನ್ಸ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡಿ ಹೇಳಿ. ಎರಡು ಡೆಲಿವರಿ ಕೇಸ್ ಇದೆ ಮ್ಯಾಮ್, ಆದರೆ ಕ್ರಿಟಿಕಲ್ ಕೇಸ್ ಅಂತ ಯಾವುದೂ ಇಲ್ಲ ಮ್ಯಾಮ್. ಓ, ಅದರಲ್ಲಿ ಡಾಕ್ಟರ್ ಕರ್ಣ ಯಾವುದು ಹ್ಯಾಂಡಲ್ ಮಾಡ್ತಿದ್ದಾರೆ? ಇದರಲ್ಲಿ ಡಾಕ್ಟರ್ ಕರ್ಣ ಅವರು ಯಾವುದೂ ಅಟೆಂಡ್ ಮಾಡ್ತಾ ಇಲ್ಲ ಮ್ಯಾಮ್. ಓಕೆ ಫೈನ್. ಈ ಕರ್ಣ ಎಲ್ಲಿದ್ದಾನೆ? ಮೋಸ್ಟ್ಲಿ ಅವರು ಚೇಂಬರಲ್ಲಿ ಇದ್ದಾರೆ ಅನಿಸುತ್ತೆ ಮ್ಯಾಮ್. ಏನಾದರೂ ಹೇಳೋದಿತ್ತಾ? ಹೌದು, ನಾನೇ ಮಾತಾಡೋದಿತ್ತು, ಅದಕ್ಕೆ ಕೇಳಿದೆ. ಮ್ಯಾಮ್, ನಿಮ್ಗೊಂದು ವಿಷಯ ಹೇಳೋದಿತ್ತು. ನಿನ್ನೆ ದೊಡ್ಡ ಡೇಂಜರ್ ಆಗೋದು ಸ್ವಲ್ಪದರಲ್ಲೇ ತಪ್ಪಿತ್ತು ಮ್ಯಾಮ್. ನಿನ್ನೆ ರಿಯಾ ಸೂಸೈಡ್ ಟ್ರೈ ಮಾಡೋಕ್ಕೆ ಹೋಗಿದ್ಲು, ಆದರೆ ಕರ್ಣ ಸರ್ ಹೋಗಿ ಅವಳನ್ನ ಕಾಪಾಡಿದ್ರು. ಹೌದಾ? ಬಟ್ ಯಾಕೆ? ಅಂಥದ್ದೇನಾಗಿತ್ತು? ಅದೇನೋ ಗೊತ್ತಿಲ್ಲ ಮ್ಯಾಮ್. ಕರ್ಣ ಸರ್ ಆಮೇಲೆ ಅವಳ ಜೊತೆ ಸಪ್ರೇಟಾಗಿ ಹೋಗಿ ಮಾತಾಡ್ತಾ ಇದ್ರು. ಇಸ್ ಇಟ್? ಓ,
ಓಕೆ ಫೈನ್, ನೀವಿನ್ನು ಹೊರಡಿ. ಓಕೆ. ಈ ರಿಯಾ ವಿಷಯ ಏನಾಯಿತು? ಕರ್ಣ ನನ್ನಿಂದ ಯಾವುದೋ ದೊಡ್ಡ ಸತ್ಯ ಮುಚ್ಚಿಡ್ತಿದ್ದಾನೆ. ಅದೇನೇ ಇರಲಿ, ತಿಳ್ಕೊಳ್ದೆ ಬಿಡಲ್ಲ. ಕರ್ಣ ಸರ್, ನೀವು ಹೇಳ್ದಂಗೆ ಮಾಡಿದ್ದೀನಿ, ಬಟ್ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಯಾವ ಭಯ ಬೇಡ, ನಾನು ನಿನ್ನ ಜೊತೆಗಿದ್ದೀನಿ. ಅದೇನಾಗುತ್ತೋ ಆಗಲಿ. ಸಂಜೆ ನಿಮ್ಮ ಬದುಕಲು ಆಡಿರೋ ಆಟದ ಮುಂದೆ ನಾವು ಮಾಡ್ತಿರೋದು ಏನೂ ಅಲ್ಲ. ಕೆಲವ್ರಿಗೆ ಸರಿದಾರಿ ತರಬೇಕು ಅಂದರೆ ನಾವು ಅವ್ರ ಥರನೇ ಯೋಚನೆ ಮಾಡಬೇಕಾಗುತ್ತೆ. ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ನನಗೀಗ ಉಳಿದಿರೋ ಒಂದೇ ಒಂದು ಭರವಸೆ ಅಂದರೆ ನೀವೇ ಸರ್. ನಿಮ್ಮನ್ನ ನಂಬಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ಸಮಯ ಕಡಿಮೆ ಇದೆ, ತಡ ಮಾಡೋ ಹೋಗಿಲ್ಲ. ಬನ್ನಿ ಜೊತೆಗೆ. ಇವರಿಬ್ರು ಎಲ್ಲಿ ಹೋಗ್ತಿದ್ದಾರೆ? ಫಾಲೋ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ. ಕರ್ಣ ಇವಳನ್ನ ಕರ್ಕೊಂಡು ಇಷ್ಟು ಅವಸರದಲ್ಲಿ ಎಲ್ಲಿ ಹೋಗ್ತಿದ್ದಾನೆ? ಏನ್ ನಡೆಸ್ತಿದ್ದಾನೆ ಇವನು? ಇವರಿಬ್ರು ಜೊತೆಲಿ ಹೋಗ್ತಿರೋದನ್ನೇ ಇಟ್ಕೊಂಡು ನನಗೆ ಬೇಕಾದಾಗೆ ಕತೆ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಸ್, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ವೆಲ್ಕಮ್. ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕರೆಸ್ಕೊತಾ ಇರೋದಕ್ಕೆ ಇಡ್ತಾ ಇರೋಂಥ ಮೊದಲನೇ ಹೆಜ್ಜೆ ಇದು. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಲಿ. ಪಾಯಲ್, ನಮ್ಮ ಸಂಜುಗೆ ನೀನು ಹೇಳಿ ಮಾಡಿಸಿದ ಜೋಡಿ ಗೊಂಬೆ ಥರ ಕಾಣ್ತಿದ್ಯಾ. ಬನ್ನಿ.